ನೆಕ್ಸ್ಟ್ ಒನ್ 11ನೇದು. ಹೌ ಡಸ್ ದ ಪೋಯಟ್ ವಿ.ಕೆ. ಗೋಕಾಕ್ praise the natural beauty and cultural beauty of India? ಭಾರತದ ಒಂದು ನೈಸರ್ಗಿಕ ಸೌಂದರ್ಯವನ್ನ ಮತ್ತೆ ಸಾಂಸ್ಕೃತಿಕ ಸೌಂದರ್ಯವನ್ನ ಹೇಗೆ ವಿ.ಕೆ. ಗೋಕಾಕ್ ಅವರು ಚಿತ್ರಿಸಿದ್ದಾರೆ, ಹೊಗಳಿದ್ದಾರೆ? ಹೌ ಡಸ್ ದ ಪೋಯಟ್ ವಿಶ್ ಟು ಪ್ರೇಸ್ ಮದರ್ ಇಂಡಿಯಾ? ಕವಿಗಳು ಭಾರತವನ್ನ, ತಾಯಿ ಭಾರತೀಯನ್ನ ಹೇಗೆ ಹೊಗಳೋದಕ್ಕೆ ಇಷ್ಟಪಡ್ತಾರೆ ಅನ್ನೋದು. ನ್ಯಾಚುರಲ್ ಬ್ಯೂಟಿ ಅಂತಂದ್ರೆ ನೈಸರ್ಗಿಕ ಸೌಂದರ್ಯ ಹೇಗಿದೆ, ಪ್ರಕೃತಿ ಸೌಂದರ್ಯ, ಭಾರತದ್ದು ನೈಸರ್ಗಿಕ ಸೌಂದರ್ಯ ಹೇಗಿದೆ. ಅದೇ ರೀತಿಯಾಗಿ ಕಲ್ಚರಲ್ ಬ್ಯೂಟಿ ಹೇಗಿದೆ. ಕಲ್ಚರಲ್ ಅಂತಂದ್ರೆ ಏನು ಮಕ್ಕಳೇ? ಸಾಂಸ್ಕೃತಿಕ. ಕಲ್ಚರಲ್ ಅಂತಂದ್ರೆ ಸಾಂಸ್ಕೃತಿಕವಾಗಿ ಭಾರತ ಎಷ್ಟು ಸುಂದರವಾಗಿದೆ ಅನ್ನೋದನ್ನ ಕವಿಗಳು ಹೇಳ್ತಾರೆ. ಅದನ್ನ ಆನ್ಸರ್ ಮಾಡ್ಬೇಕು ನೀವು. ದ ಪೋಯಟ್ praises attractive snow-covered peaks of Himalaya. The poet praises attractive snow-covered peaks ಅಂತಂದ್ರೇನು? ಹಿಮಾಚ್ಛಾದಿತ ಪರ್ವತಗಳು ಅಂತ ಹೇಳ್ತೀವಿ ಅಲ್ವಾ? ಹಿಮದಿಂದ ಕೂಡಿದಂತಹ ಪರ್ವತಗಳು ಎಷ್ಟು ಸುಂದರವಾಗಿ ಕಾಣಿಸ್ತವೆ. ಅದೇ ಏನು ಹಿಮಾಲಯ. ಅಂಡ್ ದ 3 seas that surround India. 3 ಸರೋವರಗಳು, ಸಾಗರಗಳು ಹೇಗೆ ಭಾರತವನ್ನ ಸುತ್ತುವರೆದಿವೆ. ಓಕೆ, ಹೇಗೆ ಭಾರತವನ್ನ 3 ಸಾಗರಗಳು ಸುತ್ತುವರೆದಿವೆ. ಇದು ಏನು? ನೈಸರ್ಗಿಕ ಸೌಂದರ್ಯ. ದ ಸೀಸ್ ಸೀಮ್ ಟು ವಾಶ್ ಹರ್ ಪಾಮ್ಸ್ ಅಂದ್ರೆ ಈ 3 ಸರೋವರಗಳು, ಸಾಗರಗಳು, ಈ 3 ಸಾಗರಗಳು ಹೇಗೆ ಆಕೆಯ ಕೈಯನ್ನ ತೊಳಿತಾ ಇವೆ ಅಂದ್ರೆ ಆಕ್ಚುಲಿ ವಾಷಿಂಗ್ ಹರ್ ಪಾಮ್ಸ್ ಅಲ್ಲ, ಈ ಕೋಸ್ಟಲ್ ಏರಿಯಾ ಏನಿದೆ ಎಷ್ಟು ಸುಂದರವಾಗಿದೆ ಅನ್ನುವಂಥದ್ದು. ಓಕೆ, ಕಾವ್ಯಾತ್ಮಕವಾಗಿ ಕವಿಗಳು ಹೀಗೆ ಹೇಳ್ತಾ ಇದ್ದಾರೆ. ಆಯ್ತಾ? ಕಾವ್ಯಾತ್ಮಕವಾಗಿ ಕವಿಗಳು ಹೀಗೆ ಹೇಳ್ತಾ ಇದ್ದಾರೆ. ಬಂಗಾಳ ಕೊಲ್ಲಿ, 3 ಸರೋವರಗಳು ಯಾವುದು? ಬಂಗಾಳ ಕೊಲ್ಲಿ, ಇಂಡಿಯನ್ ಓಷನ್ ಮತ್ತೆ ನಿಮ್ಮ ಅರಬ್ಬಿ ಸಮುದ್ರ. ಇದು 3 ಸಿಂಧು. ಓಕೆ, ಸೊ ಈ 3 ಸರೋವರಗಳು ಹೇಗೆ ಸುತ್ತುವರಿದೆ, ಸಾಗರಗಳು, ಬಂಗಾಳ ಕೊಲ್ಲಿ ಮತ್ತೇನು ಅರಬ್ಬಿ ಸಮುದ್ರ ಮತ್ತು ಇಂಡಿಯನ್ ಓಷನ್ ಅಂತ ಕರೀತಾರೆ. ಈ 3 ಸಾಗರಗಳು ಸುತ್ತುವರೆದಿವೆ ಭಾರತವನ್ನು ಅಲ್ವಾ? ಸೊ ಅದು ಹೇಗೆ ಸುತ್ತುವರೆದಿದೆ, ಆ ಕೋಸ್ಟಲ್ ಏರಿಯಾ ಹೇಗೆ ಬಿಲ್ಡ್ ಮಾಡಿದೆ, ಅದರ ಸೌಂದರ್ಯ ಏನು ಅನ್ನೋದನ್ನ ನೈಸರ್ಗಿಕವಾಗಿ ನಮ್ಮ ಕವಿಗಳು ವಿವರಿಸಿದ್ದಾರೆ. ಅದೇ ರೀತಿ ಹಿ ಡಿಸ್ಕ್ರೈಬ್ಸ್ ದ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ. ಕಲ್ಚರಲ್ ಅಂತಂದ್ರೇನು? ಸಾಂಸ್ಕೃತಿಕ ವೈಭವವನ್ನ, ಹೆರಿಟೇಜ್ ಸಾಂಸ್ಕೃತಿಕ ವೈಭವ ಹೇಗಿದೆ, ಅದು ಭಾರತದ ಕೆತ್ತನೆಗಳಲ್ಲಿ, ದೇವಸ್ಥಾನಗಳಲ್ಲಿ ಹೇಗೆ ಅದನ್ನ ಕೆತ್ತಿದ್ದಾರೆ. ಆನ್ ದ ವಾಲ್ಸ್ ಆಫ್ ದ ಟೆಂಪಲ್ಸ್, ದ ಸ್ಟೋರೀಸ್ ಆಫ್ ಹೀರೋಯಿಕ್ ಡೀಡ್ಸ್. ಹೀರೋಯಿಕ್ ಡೀಡ್ಸ್ ಅಂತಂದ್ರೆ ಏನು ಮಕ್ಕಳೇ? ಶೌರ್ಯ, ನಮ್ಮ ರಾಜರುಗಳ ಶೌರ್ಯವನ್ನ, ಸಾಹಸವನ್ನ, ಓಕೆ, ನಮ್ಮ ಕವಿಗಳು ವಿವರಿಸಿರುವಂತ ಮಹಾಕಾವ್ಯಗಳನ್ನ ಹೇಗೆ ನಮ್ಮ ದೇವಸ್ಥಾನಗಳಲ್ಲಿ ಕೆತ್ತಿದ್ದಾರೆ ಅಲ್ವಾ? ಸೊ ಅದನ್ನ ಏನು ಸಾಂಸ್ಕೃತಿಕ ವೈಭವ ಅಂತ ನಮ್ಮ ಕವಿಗಳು ಕರಿತಾ ಇದ್ದಾರೆ. ಹಿ ಕಾಲ್ಸ್ ದೆಮ್ ಎಪಿಕ್ಸ್ ಇನ್ ಸ್ಟೋನ್. ಎಪಿಕ್ಸ್ ಅಂತಂದ್ರೆ ಮಹಾಕಾವ್ಯ, ಕಲ್ಲಿನಲ್ಲಿ ಮೂಡಿ ಬಂದಂತ ಮಹಾಕಾವ್ಯ ಅಂತ ಕರೀತಾರೆ. ಯಾವುದನ್ನ? ಭಾರತದ ದೇವಸ್ಥಾನಗಳನ್ನ ಕಲ್ಲಿನಲ್ಲಿ ಮೂಡಿ ಬಂದಿರುವಂತ ಮಹಾಕಾವ್ಯ ಅಂತ ಕವಿಗಳು ಕರಿತಾ ಇದ್ದಾರೆ. ಯಾಕೆ ಕರಿತಾ ಇದ್ದಾರೆ? ಇಲ್ಲಿ ಒಂದು ಸಾಂಸ್ಕೃತಿಕ ವೈಭವವನ್ನ, ಸಾಂಸ್ಕೃತಿಕ ಸೌಂದರ್ಯವನ್ನ ಕೆತ್ತಲಾಗಿದೆ, ನಮ್ಮ ರಾಜರುಗಳ ಶೌರ್ಯವನ್ನ ಕೆತ್ತಲಾಗಿದೆ. ಓಕೆ, ಸೊ ಈ ಎಲ್ಲ ಸುಂದರವಾದ ಕೆತ್ತನೆಗಳನ್ನು ದೇವಸ್ಥಾನಗಳ ಗೋಡೆಗಳ ಮೇಲೆ ಮಾಡಿರೋದ್ರಿಂದ ಈ ದೇವಸ್ಥಾನಗಳು ಮತ್ತೇನೂ ಅಲ್ಲ, ಅವು ಕಲ್ಲಿನಲ್ಲಿ ಮೂಡಿ ಬಂದಂತಹ ಮಹಾಕಾವ್ಯಗಳು ಅಂತ ನಮ್ಮ ಕವಿಗಳು ಹೇಳ್ತಾರೆ. ಈ ಆಲ್ಸೋ ಪ್ರೇಸಸ್ ದ ಸೈಂಟಿಫಿಕ್ ಅಂಡ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್. ಅವರು ಕವಿಗಳು ಏನನ್ನ ಹೊಗಳ್ತಾ ಇದ್ದಾರೆ ಇಲ್ಲಿ? ನಮ್ಮ ವೈಜ್ಞಾನಿಕ ಮತ್ತು
ತಂತ್ರಜ್ಞಾನದ ಬೆಳವಣಿಗೆಯನ್ನ, ಪ್ರಗತಿಯನ್ನ ಹೊಗಳ್ತಾ ಇದ್ದಾರೆ. ಓಕೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಕೂಡ ಭಾರತ ಒಂದು ಪ್ರಗತಿಯಲ್ಲಿದೆ ಅನ್ನೋದನ್ನ ಅವರು ಹೇಳ್ತಾರೆ. ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಕೂಡ ಭಾರತ ಪ್ರಗತಿಯಲ್ಲಿದೆ. He indicates that India is moving towards atomic age. ಭಾರತವು ಕೂಡ ಒಂದು ಪರಮಾಣು ರಾಷ್ಟ್ರವಾಗಿ ಬೆಳೀತಾ ಇದೆ ಅಂತ ನಮ್ಮ ಕವಿಗಳು ಹೇಳ್ತಾರೆ. ಓಕೆ, ಸೊ ಇವೆಲ್ಲ ಏನು ಭಾರತದ ಬಗ್ಗೆ ಕವಿಗಳು ಹೊಗಳಿರುವಂತದ್ದು. ಓಕೆ, ಸೊ ಇವಾಗ ಇನ್ನೊಂದ್ಸಲಿ ಹೇಳ್ತೀನಿ ನಾನು. ದ ಪೋಯಟ್ ಪ್ರೇಸಸ್ ದ ಅಟ್ರಾಕ್ಟಿವ್ ಸ್ನೋ ಕವರ್ಡ್ ಪೀಕ್ಸ್ ಆಫ್ ಹಿಮಾಲಯ. ಹಿಮಚ್ಛಾದಿತ ಹಿಮಾಲಯ ಪರ್ವತಗಳ ಬಗ್ಗೆ ಹೇಳಿದ್ದಾರೆ. 3 seas that surround India. 3 ಭಾರತವನ್ನು ಸುತ್ತುವರಿದಿರುವಂತಹ 3 ಸಾಗರಗಳು ಯಾವ್ಯಾವ್ದು ಮಕ್ಕಳೇ? ಒಂದು ಅರಬ್ಬಿ ಸಮುದ್ರ, ಇನ್ನೊಂದು ಹಿಂದೂ ಮಹಾಸಾಗರ ಮತ್ತು ಇನ್ನೊಂದು ಬಂಗಾಳ ಕೊಲ್ಲಿ. ನಿಮ್ಗೆ ಗೊತ್ತು ಅಲ್ವಾ? ಸೊ ಈ ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ, ಈ 3 ಸಾಗರಗಳು ಭಾರತವನ್ನ ಸುತ್ತುವರೆದಿವೆ. ಸೊ ಈ ಸಾಗರಗಳು ಸುತ್ತುವರೆದ್ರಿಂದ ನೈಸರ್ಗಿಕವಾಗಿ ಭಾರತ ಇನ್ನು ಸುಂದರವಾಗಿದೆ. ಸೊ ಇಲ್ಲಿ ಏನ್ ಹೇಳ್ತಾರೆ ಕಾವ್ಯಾತ್ಮಕವಾಗಿ ಕವಿಗಳು? ಸೀಮ್ ಟು ವಾಶ್ ಹರ್ ಪಾಮ್ಸ್. ಆಕೆಯ ಮುಂಗೈಯನ್ನ ತೊಳಿತಾ ಇರುವಂತೆ ಭಾಸವಾಗತ್ತೆ. ತೊಳಿತಾ ಇರುವಂತೆ ಅಂತಂದ್ರೆ ಭಾರತ ಅಷ್ಟು ಸುಂದರವಾಗಿದೆ ಅಂತ ಅರ್ಥ. ಕಾವ್ಯಾತ್ಮಕವಾಗಿ ಹೇಳಿರುವಂತದ್ದು ಇದು. ವಾಶ್ ಹರ್ ಪಾಮ್ಸ್ ಅಂದ್ರೆ ಆಕೆಯ ಮುಂಗೈಗಳು ಈ 3 ಸಮುದ್ರಗಳಿಂದ ತೊಳಿತಾ ಇರುವಂತೆ ಭಾಸವಾಗಿದೆ. ಅಂದ್ರೆ ಅಷ್ಟು ಸುಂದರವಾಗಿದೆ ಭಾರತದ ಕಡಲು ತೀರಗಳಿಂದ ಅಂತ. ಓಕೆ, ಸೊ ಹಿ ಡಿಸ್ಕ್ರೈಬ್ಸ್ ದ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ. ಸಾಂಸ್ಕೃತಿಕ ವೈಭವವನ್ನ, ಭಾರತದ ಸಾಂಸ್ಕೃತಿಕ ವೈಭವವನ್ನ ಹೇಗೆ ಹೊಗಳ್ತಾರೆ ಕವಿಗಳು ನೋಡಿ ಇಲ್ಲಿ. ಟೆಂಪಲ್ಸ್ ಹ್ಯಾವ್ ಸ್ಟೋರೀಸ್ ಆಫ್ ಹೀರೋಯಿಕ್ ಡೀಡ್ಸ್. ನಮ್ಮ ದೇವಸ್ಥಾನಗಳು ಒಂದು ಶೌರ್ಯ ಗಾಥೆಗಳನ್ನ, ವೀರ ಗಾಥೆಗಳನ್ನ ವಿವರಿಸ್ತಾ ಇವೆ ಕೆತ್ತನೆಗಳ ಮೂಲಕ. ಓಕೆ, ಅವುಗಳಲ್ಲಿ ರಾಮಾಯಣ, ಮಹಾಭಾರತದಂತ ಮಹಾಕಾವ್ಯಗಳನ್ನು ಕೆತ್ತಲಾಗಿದೆ. ಸೊ ಅದರಿಂದ ಈ ಟೆಂಪಲ್ಗಳು ಎಪಿಕ್ಸ್ ಇನ್ ಸ್ಟೋನ್, ಕಲ್ಲಿನಲ್ಲಿ ಕೆತ್ತಲಾದಂತ ಮಹಾಕಾವ್ಯಗಳು ಅಂತ ನಮ್ಮ ಕವಿಗಳು ಹೇಳ್ತಾರೆ. ಯಾವುದನ್ನ? ನಮ್ಮ ದೇವಸ್ಥಾನಗಳನ್ನ. ಈ ರೀತಿ ಸಾಂಸ್ಕೃತಿಕ ವೈಭವವನ್ನ ವಿವರಿಸಿದ್ದಾರೆ. ಇನ್ನೊಂದು 3ನೇದಾಗಿ ಭಾರತದ ವೈಜ್ಞಾನಿಕ ಮತ್ತು ತಾಂತ್ರಿಕ ಪ್ರಗತಿಯನ್ನ ಅವರು ಹೊಗಳಿದ್ದಾರೆ. ವೈಜ್ಞಾನಿಗಳು ಯಾವ ತರ ಶ್ರಮ ಪಡ್ತಾ ಇದ್ದಾರೆ ಅಂತ. ಹಿ ಇಂಡಿಕೇಟ್ಸ್ ದಟ್ ಇಂಡಿಯಾ ಇಸ್ ಮೂವಿಂಗ್ ಟುವರ್ಡ್ಸ್ ಅಟಮಿಕ್ ಏಜ್. ಒಂದು ಪರಮಾಣು ರಾಷ್ಟ್ರವಾಗುವ ರೀತಿಯಲ್ಲಿ ಭಾರತ ಮುಂದುವರಿತಾ ಇದೆ ಅನ್ನೋದನ್ನ ನಮ್ಮ ಕವಿಗಳು ಹೇಳ್ತಾರೆ. ಸೊ ಇಲ್ಲಿ ನಾವು ಇನ್ನೊಂದ್ಸಲಿ ಓದೋಣ. ದ ಪೋಯಟ್ ಪ್ರೇಸಸ್ ದ ಅಟ್ರಾಕ್ಟಿವ್ ಸ್ನೋ ಕವರ್ಡ್ ಪೀಕ್ಸ್ ಆಫ್ ಹಿಮಾಲಯ and the 3 seas that surround India. The seas seem to wash her palms. He describes the cultural heritage of India by saying that temples have stories of heroic deeds on their walls. He calls them epics in stone. He also praises the scientific and technological progress that our country has made. He indicates that India is moving towards an atomic age.